ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಬಂಧನ. 3 ವರ್ಷಗಳ ಬಳಿಕ ಸಿಕ್ಕಿಬಿದ್ದ ಆರೋಪಿ. ಎಸ್, ಈ ಹೆಸರು ಕೇಳ್ತಿದ್ರೇನೆ ಒಂದು ಕಡೆ ನರನಾಡಿಗಳೆಲ್ಲ ಎದ್ದು ನಿಲ್ಲುತ್ತೆ. ಭೂಗತ ಪಾತಕಿ ಅದೆಷ್ಟೋ ಮರ್ಡರ್ಗಳು, ಅದೆಷ್ಟೋ ತಲೆ ಓಡಿಸುವಂತಹ ಕೆಲಸವನ್ನು ಮಾಡಿ ಇವತ್ತು ಎಲ್ಲೋ ಒಂದು ಕಡೆ ಕಣ್ಮರಿಯಾಗಿ ಬಚ್ಚಿಟ್ಕೊಂಡಿರುವಂತಹ ದಾವೂದ್ ಇಬ್ರಾಹಿಂ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ ಸಿಕ್ಕಿರುವಂಥದ್ದು. ದಾವೂದ್ ಇಬ್ರಾಹಿಂ ಹೆಸರು ಕೇಳದವರೇ ಇಲ್ಲ. ಆತ ಮಾಡಿರುವಂಥ ಕ್ರೂರ ಕೆಲಸಗಳು, ಆತ ನಡೆಸಿರುವಂಥ ಅದೆಷ್ಟೋ ಭಯೋತ್ಪಾದನಾ ಕೃತ್ಯಗಳು ಇವತ್ತಿಗೂ ಕೂಡ ಭಾರತವನ್ನು ನಡಗಿಸುತ್ತೆ. ಅಂತಹ ದಾವೂದ್ ಇಬ್ರಾಹಿಮನ್ನು ಸೆರೆ ಹಿಡಿಬೇಕು ಅಂತ ಭಾರತ ಸರ್ಕಾರ ಸಾಕಷ್ಟು ಪ್ರಯತ್ನವನ್ನು ಈ ಕ್ಷಣಕ್ಕೂ ಕೂಡ ಪಡ್ತಾ ಇರುವಂಥದ್ದು. ಆದರೆ ಆತನ ಸುಳಿವು ಎಲ್ಲೂ ಕೂಡ ಸಿಕ್ಕಿರಲಿಲ್ಲ. ಆತ ಎಲ್ಲೋ ಪಾಕಿಸ್ತಾನದ ಒಂದು ಕುಗ್ರಾಮದಲ್ಲಿ ಇದ್ದಾನೆ ಅನ್ನೋದು ಮಾತ್ರ ತಿಳಿದಿತ್ತು. ಆದರೆ ಯಾವುದೇ ಎವಿಡೆನ್ಸ್ಗಳು ಸಿಕ್ಕಿರಲಿಲ್ಲ. ಇದೀಗ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಆಪ್ತ ಸಹಚರ ಅಂತ ನಂಬಲಾದ ಅಖ್ತರ್ ಮರ್ಚೆಂಟ್ನನ್ನು ಸೋಮವಾರ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ. ಆತನ ಆಪ್ತ ಸಹಚರ ಸಿಕ್ಕಿಬಿದ್ದ ಅಂತಂದ್ರೆ ಇತ್ತ ದಾವೂದ್ ಇಬ್ರಾಹಿಂ ಕೂಡ ಸಿಕ್ಕಿಬಿದ್ದ ಅಂತಾನೆ ಅರ್ಥ. ದಾವೂದ್ ಇಬ್ರಾಹಿಂ ಆಪ್ತ ಅಂತ ಹೇಳಲಾಗ್ತಾ ಇರುವಂತಹ ಅಖ್ತರ್ ಮರ್ಚೆಂಟ್ನನ್ನು ದೆಹಲಿ ವಿಮಾನ ನಿಲ್ದಾಣದಲ್ಲಿ ಪೊಲೀಸರು ಬಂಧಿಸಿದ್ದು 2023ರಲ್ಲಿ ಮೀರಾ ರಸ್ತೆಯ ಕಾಶಿಮೀರಾ ಪ್ರದೇಶದ ಬೇಕರಿಯಲ್ಲಿ ನಡೆದ ಗುಂಡಿನ ದಾಳಿ ಮತ್ತು ಸುಲಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. 2023ರಲ್ಲಿ ಮುಂಬೈನ ಮೀರಾ ರಸ್ತೆಯ ಕಾಶಿಮೀರಾ ಪ್ರದೇಶದ ಬೇಕರಿಯಲ್ಲಿ ನಡೆದಂತಹ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರ್ಚೆಂಟ್ ಬೇಕಾಗಿದ್ದ. ಪೊಲೀಸರ ಪ್ರಕಾರ ಆತ ಸುಮಾರು 3 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಮತ್ತು ಇಂಟರ್ಪೋಲ್ನ ವಾಂಟೆಡ್ ಪಟ್ಟಿಯಲ್ಲೂ ಕೂಡ ಇದ್ದ ಎನ್ನಲಾಗ್ತಾ ಇದೆ. ಮರ್ಚೆಂಟ್ ವಿದೇಶದಲ್ಲಿ ಅಡಗಿಕೊಂಡಿದ್ದಾನೆ ಅಂತ ವರದಿ ಆಗಿತ್ತು. ಮೀರಾ ಭಾಯಂದರ್ ಮತ್ತು ವಜೈ ವಿರಾರ್ ಪೊಲೀಸ್ ಅಪರಾಧ ವಿಭಾಗಗಳಿಗೆ ಇಂಟರ್ಪೋಲ್ ಮೂಲಕ ಅವನು ವಿದೇಶದಲ್ಲಿ ಇರುವ ಬಗ್ಗೆ ಮಾಹಿತಿ ಸಿಕ್ತು. ಇದರ ನಂತರ ಅವನ ಚಟುವಟಿಕೆಗಳ ಮೇಲೆ ನಿಗಾ ಕೂಡ ಇಡಲಾಗಿತ್ತು. ಭಾರತಕ್ಕೆ ಹಿಂದಿರುಗಿದ ನಂತರ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅವರನ್ನು ಬಂಧಿಸಲಾಯಿತು. ಇನ್ನು ಪೊಲೀಸರ ಪ್ರಕಾರ ಈಗಾಗಲೇ ಹೇಳಿದಾಗೆ ಬೇಕರಿ ಮಾಲೀಕರಿಗೆ ಭೂಗತ ಲೋಕದಿಂದ ಬೆದರಿಕೆ ಇತ್ತು ಎನ್ನಲಾಗಿದೆ. ಬೇಡಿಕೆ ಈಡೇರದ ನಂತರ ಬೇಕರಿಯ ಮೇಲೆ ಗುಂಡು ಹಾರಿಸಲಾಯಿತು ಅಂತ ಆರೋಪ ಕೇಳಿ ಬಂದಿದೆ. ದಾವೂದ್ ಇಬ್ರಾಹಿಂ ಆಪ್ತ ಅಂತ ಹೇಳಲಾಗುವ ಈತ ಈಗ ಸಿಕ್ಕಿ ಬಿದ್ದಿರೋದು ಬಹಳ ಒಂದು ಕಡೆ ಖುಷಿ ಅಂತಾನೆ ಹೇಳ್ಬೋದು. ಈತ ನಡೆಸ್ತಾ ಇರುವಂತಹ ಕುಖ್ಯಾತ ಕೃತ್ಯಗಳಿಗೆ ಇದೀಗ ಬ್ರೇಕನ್ನು ಹಾಕಲಾಗಿದ್ದು, ಗುಂಡಿನ ದಾಳಿ ಮತ್ತು ಸುಲಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮೋಸ್ಟ್ ವಾಂಟೆಡ್ ಕಿಲ್ಲರ್ ಅಂತಾನೆ ಹೇಳ್ಬೋದು. ಅದೆಷ್ಟೋ ಆಫ್ ಮರ್ಡರ್ ಕೇಸ್ಗಳಲ್ಲೂ ಕೂಡ ಈತ ಬುಕ್ ಆಗಿದ್ದ. ಪೊಲೀಸರ ಪ್ರಕಾರ ಆರೋಪಿ 3 ವರ್ಷಗಳಿಂದಲೂ ಕೂಡ ನಮ್ಮೆಲ್ರಿಗೂ ಚಳ್ಳೆ ಹಣ್ಣನ್ನು ತಿನ್ನಿಸಿ ತಲೆಮರೆಸಿಕೊಂಡಿದ್ದ. ಈಗ ಇಂಟರ್ಪೋಲ್ ವಾಂಟೆಡ್ ಪಟ್ಟಿಯಲ್ಲೂ ಕೂಡ ಇದ್ದ. ಅಖ್ತರ್ ಮರ್ಚೆಂಟ್ ವಿದೇಶದಲ್ಲಿ ಅಡಗಿಕೊಂಡಿದ್ದ ಅಂತ ವರದಿಯಾಗಿತ್ತು. ಮೀರಾ ಭಾಯಂದರ್ ವಜೈ ವಿರಾರ್ ಪೊಲೀಸ್ ಅಪರಾಧ ವಿಭಾಗಕ್ಕೆ ಇಂಟರ್ಪೋಲ್ ಮೂಲಕ ವಿದೇಶದಲ್ಲಿ ಅವನ ಇರುವಿಕೆಯ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿಬಿಡುತ್ತೆ. ಇದರ ನಂತರ ಅವನ ಚಟುವಟಿಕೆಗಳ ಮೇಲೆ ನಿಗಾ ಕೂಡ ಇಡಲಾಗುತ್ತೆ. ವಿದೇಶದಿಂದ ಭಾರತಕ್ಕೆ ಹಿಂದಿರುಗಿದ ನಂತರ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಅವನನ್ನು ಬಂಧಿಸಲಾಗಿದೆ. ನೋಡಿ, ಹೆಂಗೆ ಅಂತಂದರೆ ಅವರು ಹೇಳಿದ ಕೆಲಸ ಆಗ್ಬಿಡ್ಬೇಕು. ಬೇಕರಿಯಿಂದ ಸುಲಿಗೆಗೆ ಬೇಡಿಕೆಯನ್ನು ಇಟ್ಟಿದ್ರು. ಬರೋಬ್ಬರಿ 3 ಕೋಟಿ ರೂಪಾಯಿ ವಸೂಲಿ ಮಾಡುವಂಥ ಕೆಲಸ ಇದಾಗಿತ್ತು. ಪೊಲೀಸ್ ತನಿಖೆ ಪ್ರಕಾರ 2023ರ ಸಂದರ್ಭದಲ್ಲಿ ಬೇಕರಿ ಮಾಲೀಕರಿಗೆ ಸುಲಿಗೆ ಬೆದರಿಕೆಗೆ ಎಲ್ಲ ರೀತಿಯಾದಂಥ ಪ್ಲ್ಯಾನನ್ನು ಹಾಕ್ಕೊಂಡು ಫೋನ್ ಮಾಡಿರ್ತಾರೆ. ಆತನ ಬೇಡಿಕೆಗಳನ್ನು ಈತ ಈಡೇರಿಸೋದಿಲ್ಲ. ಬೇಕರಿ ಮಾಲೀಕ, ಇಲ್ಲ ನಾನು ಹಣ ಕೊಡೋದಿಲ್ಲ, ನಾನೇ ಯಾಕೆ ಕೊಡಬೇಕು, ಏನು ಮಾಡ್ತೀರೋ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಆಗ ಭಯದ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಏಕಾಏಕಿ ಬೇಕರಿ ಮೇಲೆ ಗುಂಡನ್ನು ಹಾರಿಸಿರ್ತಾನೆ ಈತ. ಅಖ್ತರ್ ಮರ್ಚೆಂಟ್ ಪಪ್ಪು ಪೇಜರ್ನನ್ನು ಪ್ರಕರಣದ ಪ್ರಮುಖ ಸಂಚುಕೋರರು ಅಂತ ಆರೋಪ ಮಾಡಲಾಗಿದೆ. ಕಾಶಿಮೀರಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಕೊಲೆ ಯತ್ನ, ಸುಲಿಗೆ, ಕ್ರಿಮಿನಲ್ ಪಿತೂರಿ ಮತ್ತು ಶಸ್ತ್ರಾಸ್ತ್ರ ಕಾಯ್ದೆ ಸೇರಿದಂತೆ MCO CA ಸೆಕ್ಷನ್ಗಳ ಅಡಿಯಲ್ಲಿ ಪೊಲೀಸರು ಕ್ರಮವನ್ನು ಕೈಗೊಂಡಿದ್ದಾರೆ.
ಇನ್ನು ಈ ಪ್ರಕರಣದಲ್ಲಿ ಮರ್ಚೆಂಟ್ ಮತ್ತು ಪಪ್ಪು ಪೇಜರ್ ಪ್ರಮುಖ ಪಿತೂರಿಗಾರರು ಅಂತ ಆರೋಪ ಮಾಡಲಾಗಿದೆ. ಕಾಶಿ ಮೀರಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೊಲೆ ಯತ್ನ, ಸುಲಿಗೆ, ಕ್ರಿಮಿನಲ್, ಪಿತೂರಿ ಹೇಳ್ದಂತೆ ರೇಪ್ ಕೂಡ ಇವರ ವಿರುದ್ಧ ಸೆಕ್ಷನ್ಗಳ ಅಡಿಯಲ್ಲಿ ಪೊಲೀಸರು ಕ್ರಮವನ್ನು ಕೈಗೊಂಡಿದ್ದಾರೆ. ತನಿಖೆಯ ಸಮಯದಲ್ಲಿ ಪೊಲೀಸರು ಕಳೆದ ವರ್ಷ ಸಂಚುಕೋರ ಅಂತ ಹೇಳಲಾದ ಪೇಜರ್ನನ್ನ ಬಂಧಿಸಿದ್ರು. ಆದರೆ ಮರ್ಚೆಂಟ್ ತಲೆಮರೆಸಿಕೊಂಡಿದ್ದ. ಈಗ ಮರ್ಚೆಂಟ್ ವಿದೇಶಕ್ಕೆ ಪಲಾಯನಗೈದಿದ್ರು. ಪೊಲೀಸರು ಮತ್ತು ತನಿಖಾ ಸಂಸ್ಥೆಗಳು ಮರ್ಚೆಂಟ್ಗಾಗಿ ಹುಡುಕಾಟವನ್ನು ನಡೆಸಿದ್ವು. ದೆಹಲಿ ವಿಮಾನ ನಿಲ್ದಾಣದಲ್ಲಿ ಬಂಧನದ ನಂತರ ಮರ್ಚೆಂಟ್ನನ್ನ ಮುಂಬೈನ ಮೀರಾ ಭಾಯಂದರ್ಗೆ ಕರೆದೊಯ್ಯಲಾಗುವುದು. ಅಲ್ಲಿ ಪೊಲೀಸರು ಆತನನ್ನ ವಿಚಾರಣೆ ನಡೆಸುತ್ತಾರೆ. ಗುಂಡು ಹಾರಿಸುವುದು ಮತ್ತು ಸುಲಿಗೆ ಪ್ರಕರಣದಲ್ಲಿ ಆತನ ಪಾತ್ರದ ಬಗ್ಗೆ ಆತ ಪರಾರಿ ಆಗುವಾಗ ಆತನ ಸಂಪರ್ಕಗಳು ಮತ್ತು ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ಸಂಗ್ರಹಿಸಲಿದ್ದಾರೆ. ವಿಚಾರಣೆಯಿಂದ ಪ್ರಕರಣದಲ್ಲಿ ಭಾಗಿಯಾಗಿರುವ ಇತರ ವ್ಯಕ್ತಿಗಳ ಬಗ್ಗೆ ಅಂದರೆ ದಾವೂದ್ ಇಬ್ರಾಹಿಂ ಪ್ರಮುಖ ಮಾಹಿತಿಯನ್ನು ಕೂಡ ಪಡೆಯಬಹುದು ಅಂತ ಪೊಲೀಸರು ಈಗಾಗಲೇ ಒಂದು ಕಡೆ ಆಶಿಸಿದ್ದಾರೆ. ಈಗಾಗಲೇ ಪಪ್ಪು ಪೇಜರ್ ಬಂಧನ ಆಗಿದೆ. ತನಿಖೆ ಸಮಯದಲ್ಲಿ ಪೊಲೀಸರು ಕಳೆದ ವರ್ಷ ಪಿತೂರಿ ಶಂಕಿತ ಪಪ್ಪು ಪೇಜರ್ನನ್ನ ಬಂಧಿಸಿದ್ರು. ಆದರೆ ಅಕ್ಚರ್ ಮರ್ಚೆಂಟ್ ಬಂಧನದಿಂದ ತಪ್ಪಿಸಿಕೊಂಡಿದ್ರು. ಅವರು ವಿದೇಶಕ್ಕೆ ಪರಾರಿಯಾಗಿದ್ದ ನಂತರ ಪೊಲೀಸರು ಮತ್ತು ತನಿಖಾ ಸಂಸ್ಥೆಗಳು ಅವರನ್ನ ಹುಡುಕ್ತಾನೆ ಇದ್ವು. ದೆಹಲಿ ವಿಮಾನ ನಿಲ್ದಾಣದಲ್ಲಿ ಅವರನ್ನ ಬಂಧಿಸಿದ ನಂತರ ಆರೋಪಿಯನ್ನ ಮೀರಾ ಬಂದರ್ಗೆ ಕರೆದೊಯ್ಯಲಾಗಿದೆ. ಅಲ್ಲಿ ಗುಂಡಿನ ದಾಳಿ, ಸುಲಿಗೆ ಪ್ರಕರಣದಲ್ಲಿ ಆರೋಪಿಗಳ ಪಾತ್ರದ ಬಗ್ಗೆ ತಪ್ಪಿಸಿಕೊಳ್ಳುವಾಗ ಆತನಿಗೆ ನೆರವಾದಂತಹ ಸಂಪರ್ಕಗಳು, ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೆ ಪೊಲೀಸರು ಅವರನ್ನು ವಿಚಾರಣೆ ನಡೆಸುತ್ತಾರೆ. ವಿಚಾರಣೆಯು ಪ್ರಕರಣದಲ್ಲಿ ಭಾಗಿಯಾಗಿರುವ ಇತರ ವ್ಯಕ್ತಿಗಳು ಮತ್ತು ಇಡೀ ಜಾಲದ ಬಗ್ಗೆ ಪ್ರಮುಖ ಸುಳಿವುಗಳನ್ನ ಪಡೆಯಬಹುದು ಅಂತ ಪೊಲೀಸರು ಭಾವಿಸಿದ್ದಾರೆ. ಒಟ್ಟಾರೆಯಾಗಿ ಈತ ಸಿಕ್ಕಿಬಿದ್ದಿದ್ದಾನೆ ಅಂತಂದ್ರೆ ಈತ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಕೂಡ ಸಿಗಬಹುದು, ಆತನ ಬಂಧನ ಕೂಡ ಆಗಬಹುದು ಅಂತ ಊಹೆ ಮಾಡಲಾಗ್ತಾ ಇದೆ. ನೋಡ ಏನಾಗುತ್ತೆ ಏನು ಅಂತ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು ವೇಗ ನಮ್ಮದು.